23ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ವಂಶನಗರ ಗ್ರಾಮಸ್ಥರು ಎಲ್ಲ ಸೇರಿ ನಾವೆಲ್ಲ ಸಂಭ್ರಮದಿಂದ ಗರ್ಭಿಣಿಯರಿಗೆ ಬಾಗಿನ ಕೊಟ್ಟು ಮುಂದಿನ ದಿನಗಳಲ್ಲಿ 5ನೇ ಬಾರಿಗೆ ಗೆದ್ದು ಮಂತ್ರಿಯಾಗಿ ಇನ್ನೂ ಹೆಚ್ಚಿನ ದೇವರು ಅವರಿಗೆ ಶಕ್ತಿ ಕೊಟ್ಟು ಅವ್ರಿಗೆ ಇನ್ನೂ ಯಶಸ್ವಿ ಆಗಲಿ ಅಂತ ನಾವು MLA ಸತೀಶ್ ರೆಡ್ಡಿ ಅಂದ್ರೇನೆ ಎಲ್ಲರಿಗೂ ಗೊತ್ತಿದೆ. ಅಭಿವೃದ್ಧಿ ಹರಿಕಾರರು ಅನ್ನೋ ಒಂದು ದೊಡ್ಡ ಹೆಸರೇ ಇದೆ ಅವರಿಗೆ. ಅದೇನು ಸುಳ್ಳಲ್ಲ. ಯಾಕೆಂದ್ರೆ ನಮ್ಮ ಈಗಾಗಲೇ ನಾವು ಅವ್ರನ್ನ ಕಂಡಂತ ಒಂದು 30 ವರ್ಷದಿಂದ ಕಾಣ್ತಾ ಇದ್ದೀವಿ. ಅವಾಗ್ಲಿಂದಲೂ ಅವರೊಂದು ಸಹಜವಾದ ವ್ಯಕ್ತಿ ತರನೇ ಇದ್ದಾರೆ ವಿನ ದೊಡ್ಡ ಸಮಾರಂಭದಿಂದ ಇದು ಸಣ್ಣ ಸಮಾರಂಭ ಬಂದು ಎಲ್ಲರಿಗೂ ಒಂದು ಸಮಾಧಾನ ಹೇಳೋದಾಗಿರ್ಬೋದು, ಒಂದು ಏನೇ ಒಂದು ಅವರು ಕೈಯಲ್ಲಿ ಏನಿದೆ ಅದು ಮಾಡೋದು ಸಹಜ. ಆದ್ರೂ ಬರೋದಿದೆಯಲ್ಲ ತುಂಬಾ ಗ್ರೇಟ್. ಈಗ ಒಂದು ಬರ್ತಡೇ ಎಲ್ಲ ಮಾಡ್ಕೋಬೋದಿತ್ತು ಹೋಗಿ ಅವರು ಒಂದು ಲೆವೆಲ್ಗೆ. ಆದ್ರೆ ನಮ್ಮೂರು, ನಾನು ಹುಟ್ಟೋದವರು, ನಮ್ಮ ದೇವರು ಅನ್ನೋದು ಅವ್ರಿಗೆ ತುಂಬಾ ಅಭಿಮಾನ ಇದೆ. ಹಾಗೆ ಅವರು ಒಂದು ಏನು ಅಕ್ಕ ತಂಗಿರ ಜೊತೆ ಬೆಳೆದಿರೋ ಒಂದು ವಾತಾವರಣಕ್ಕೆ ನಮ್ಮ ವಾರ್ಡಲ್ಲಿ ಸದಾ ಏನು ಒಂದು ಬಡ ಹೆಣ್ಣು ಮಕ್ಕಳು, ಯಾಕಂದ್ರೆ ಬಡತನಕ್ಕಿಂತನೂ ಕಮ್ಮಿಗಿರೋ ಜನಗಳೇ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಒಂದು ಬಾಗಣ ಕೊಡುವಂಥದ್ದು. ಅಕ್ಕ ತಂಗಿರಿಗೆ ಹುಟ್ಟದ ಮನೆಯಲ್ಲಿ ಬಾಗಣ ಕೊಡ್ತಾರೆ. ಇವರು ನಮ್ಮ ಒಂದು ಕ್ಷೇತ್ರ, ನನ್ನ ಒಂದು ಕ್ಷೇತ್ರ, ನನ್ನ ಅಕ್ಕ ತಂಗಿರು, ನಾನೇ ಅವ್ರಿಗೆಲ್ಲ ಹುಟ್ಟದ ಮನೆ ಇದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಬಾಗಣ ಕೊಟ್ಟು ಅವ್ರು ಬೇಕು ಬೇಡಗಳನ್ನು ನೋಡ್ತಾರೆ. ಅವ್ರಿಗೊಂದು ಆಸ್ಪತ್ರೆ ಆಗ್ಬೋದು, ಯಾವುದೇ ಒಂದು ರೀತಿಲೂ ಒಳ್ಳೆ ರೀತಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ ಇಷ್ಟು ಜನ ಸೇರಿದ್ದಾರೆ. ಅದರಿಂದ ನಾನು ಎಲ್ಲರೂ ಪರವಾಗಿ ಕೇಳೋದು, ದೇವರು ಅವ್ರಿಗೆ ಇನ್ನೂ ಒಳ್ಳೆ ಆಯುಷ್ ಆರೋಗ್ಯ ಒಳ್ಳೇದ್ ಮಾಡ್ಲಿ, ಅವರು ಒಂದು ಆಸೆ ಆಕಾಂಕ್ಷೆ ಈಡೇರ್ಲಿ, ಮುಂದಕ್ಕೆ ಅವರು ಒಂದು ಒಳ್ಳೆ ಸಚಿವರಾಗಿ ಬರ್ಲಿ ಅನ್ನೋದು ನಮ್ಮ ಬೊಮ್ಮನಹಳ್ಳಿ ಶಾಸಕರಾದಂತ ಹೆಮ್ಮೆಯ ಪ್ರಿಯರಾದಂತ ಸತೀಶ್ ರೆಡ್ಡಿ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ನಮ್ಮ ಸತೀಶ್ ರೆಡ್ಡಿ ಅವರು 100 ವರ್ಷಗಳಿಗಿಂತ ಹೆಚ್ಚು ಬದುಕಿರಬೇಕು. ನಮ್ಮೆಲ್ಲರಿಗೂ ಕೂಡ ಇವಾಗ ಯಾವ ರೀತಿ ಒಳ್ಳೆ ಸೇವೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದಾರೋ, ಇನ್ನ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು. ನಮ್ಮೆಲ್ಲರೂ ಕೂಡ ಸಹಾಯಗಳನ್ನು ಮಾಡುತ್ತಾ ಇದ್ದಾರೆ, ಮಾಡಬೇಕು. ಅವರು ಬಹಳಷ್ಟು. ಭಾನುಮತಿ ಅಂತ ನನ್ನ ಹೆಸರು. ಸನ್ಮಾನ್ಯ ಶ್ರೀ ಸತೀಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳೋದಿಕ್ಕೆ ನಾವು ನಮ್ಮ ಬಂಧು ವರ್ಗ, ನಮ್ಮ ಅಣ್ಣ ತಮ್ಮದಿರ ಜೊತೆ ನಾವು ಬಂದು ವಿಶ್ ಮಾಡಿ ಸತೀಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳೋದಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಮಸ್ಕಾರ. ಬೊಮ್ಮನಹಳ್ಳಿ ಭಾಗದ ಸನ್ಮಾನ್ಯ ಶ್ರೀ ಸತೀಶ್ ರೆಡ್ಡಿ ಸಾಹೇಬರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧ್ಯಕ್ಷರಾದ ಎಲ್ ಮುರುಗೇಶ್ವರು, ನಾಗರಾಜ್ ಅವರು, ನಾಗೇಗೌಡರು, ಮತ್ತೆ ಮಂಜು ಅವರು, ಮತ್ತೆ ಇನ್ನ ಅನೇಕ ನಮ್ಮ ಕಾರ್ಯಕರ್ತರು ಎಲ್ಲರೂ, ಭಾನುಮತಿ ಮೇಡಮ್ ಅವರು, ಸುನೀತಾ ಮೇಡಮ್ ಅವರು ಎಲ್ಲರೂ ಸೇರಿ ನಾವು ಹಬ್ಬವನ್ನ, ಇವರು ಬರ್ತ್ಡೇ ಅನ್ನು, ಹುಟ್ಟಿದ ಹಬ್ಬವನ್ನು ಆಚರಿಸಿ ಬಂದಿದ್ದೀವಿ. ನಮ್ಮ ಆಸೆ ಏನಂದ್ರೆ ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಟೈಮ್ ಇವರು ಮಂತ್ರಿಗಳಾಗ್ಬೇಕನ್ನೋದು ನಮ್ಮ ಆಸೆ ಇದೆ. ನಾವು ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಎಲ್ಲರೂ ಸೇರಿ ಮುಂದಿನ ಇದರಲ್ಲಿ ನಾವು ಗೆಲ್ಸ್ಕೊಂಡವ್ರನ್ನ ಮಂತ್ರಿ ಮಾಡ್ಬೇಕನ್ನೋದು ನಮ್ದಿದೆ. ಎಲ್ಲರ ಪರವಾಗಿ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಸನ್ಮಾನ್ಯ ಸತೀಶ್ ರೆಡ್ಡಿ ಸಾಹೇಬರಿಗೆ ನಾವು ಶುಭಾಶಯ ಹೇಳ್ತಾ ಇದ್ದೀವಿ. ನಮ್ಮ ಸತೀಶ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಭಾಗದಲ್ಲಿ ಸುಮಾರು ಎಲ್ಲ ಗಾರ್ಮೆಂಟ್ಸ್ ಮತ್ತೆ ಎಲ್ಲ ಸಣ್ಣ ಉದ್ಯೋಗ ಮಾಡುವಂತ ಕೆಲಸದವ್ರು ಇರೋದು. ಅವ್ರಿಗೆ ಯಾರಿಗೆ ಏನೇ ಕಷ್ಟ ಅಂತ ಬಂದ್ರು ಈ ಸತೀಶ್ ರೆಡ್ಡಿ ಸಾಹೇಬರು ತುಂಬಾನೇ ಒಂದು ತುಂಬು ಹೃದಯದಿಂದ ಸಹಾಯ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ತಾಯಿ ಭುವನೇಶ್ವರಿ ಮಂತ್ರಿ ಆಗೋ ಭಾಗ್ಯ ಕೊಡ್ಲಿ ಅಂತೇಳಿ ಕೇಳ್ಕೊಂತ ಇದ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಬೊಮ್ಮನಹಳ್ಳಿ MLA ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನ 106 ವರ್ಷ ಬಾಳಲಿ ಅಂತ ಹೇಳಿ